ಹಲೋ ನಮಸ್ಕಾರ ಮೈಸೂರು. ನಾವಿವತ್ತು ಹೊರಟಿರೋದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಮೈಸೂರು ಸಬರ್ಬನ್ ಬಸ್ ಸ್ಟ್ಯಾಂಡಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ಸಸ್ ಇರುತ್ತೆ. ನೀವು ಹೋಗೋದೇನಾದರೂ ಲೇಟಾಗಿತ್ತು, ಆ ಬಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮೈಸೂರಿಂದ ನೀವು ಗುಂಡ್ಲುಪೇಟೆಗೆ ಹೋಗಬೇಕು. ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಎಂಟ್ರೆನ್ಸ್ವರೆಗೂ ಆ ಬಸ್ ಹೋಗುತ್ತೆ. ಇದೇ ಬೆಟ್ಟದ ಹತ್ತಿರ ಬಂಡೀಪುರ ಫಾರೆಸ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಹೇಳಿದರೆ ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಬೆಟ್ಟದ ಎಂಟ್ರೆನ್ಸಿಂದ ಬೆಟ್ಟದ ಮೇಲಕ್ಕೆ ಹೋಗೋಕ್ಕೆ ಅಲ್ಲಿ ಓನ್ ವೆಹಿಕಲ್ಸ್ನ ಬಿಡೋದಿಲ್ಲ. ಸೊ ಮತ್ತೆ KSRTC ಬಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. 60 ರೂಪೀಸ್ ಪರ್ ಹೆಡ್ ತೊಗೋತಾರೆ. ಅಲ್ಲಿ ಪೇ ಮಾಡಿ ಟಿಕೆಟ್ ತೊಗೋಬೇಕು. ಅಲ್ಲಿಂದ ಅವ್ರದ್ದೇ ಬಸ್ ಇರುತ್ತೆ. ಸೊ ಬೆಟ್ಟದ ಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ. ಈ ಬೆಟ್ಟ ಸುಮಾರು 1450 ಮೀಟರ್ ಎತ್ತರ ಇದೆ. ಇದನ್ನು ದಕ್ಷಿಣ ಗೋವರ್ಧನಗಿರಿ ಅಂತ ಕೂಡ ಕರೀತಾರೆ. ಸದಾಕಾಲ ಇದು ಮಂಜಿನಿಂದ ಆವೃತ ಆಗಿರೋದ್ರಿಂದ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಬೆಟ್ಟದ ಮೇಲೆ ಹೋಗಿ ಕೃಷ್ಣನ ದರ್ಶನ ಮಾಡಿಕೊಂಡು ಹೊರಗೆ ಬಂದು ವಾತಾವರಣ ನೋಡ್ತಾ ಇದ್ದರೆ ಅಷ್ಟು ಜನಗಳ ಗದ್ದಲದ ಮಧ್ಯೆನೂ ಆ ವಾತಾವರಣ, ಆ ಪರಿಸರಕ್ಕೆ ಮನುಷ್ಯನ ಮನಸ್ಸು ಮಾರು ಹೋಗೋದಂತೂ ಗ್ಯಾರಂಟಿ. ಇನ್ನು ಬೆಟ್ಟದಿಂದ ವಾಪಸ್ ಬರೋದಕ್ಕೂ ಕೂಡ ಈಗ ಹೇಗೆ 4 ಬಸ್ನ ಕ್ಯಾಚ್ ಮಾಡಿದ್ರಿ ಅದೇ ರೂಟ್ನ ಫಾಲೋ ಮಾಡಬೇಕಾಗತ್ತೆ. ಬೇರೆ ಬೇರೆ ಟೂರಿಸ್ಟ್ ಪ್ಲೇಸಸ್ಗೆ ಹೇಗೆ ಬಸ್ ರೂಟ್ನ ಫಾಲೋ ಮಾಡೋದು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.